10 ನಿಮಿಷ ಟೈಮ್ ಕೊಡಿ, ಎಲ್ರು ಬರ್ತೀವಿ ಅಂತ ಹೇಳಿ. ಶಿವಣ್ಣ ನಮಸ್ತೆ. ನಮಸ್ತೆ, ಅದೃಷ್ಟ ದೇವತೆಗಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ ಪ್ರೀತಿಗೆ ಯಾವತ್ತು ಚಿರಋಣಿ ಶಿವಣ್ಣ. ಅಕ್ಕ, ನಾನ್ ಟಾಪಿಕ್ ಇಟ್ಟಿದ್ದೀನಿ ನೋಡಿ, ಇಲ್ಲಿ ಒಂದು ಟಾಪಿಕ್ ಇದೆ. ಟಾಪಿಕ್ ಬಗ್ಗೆ ಮಾತಾಡಿ ನೀವು. ಏನಂತ ಹೇಳಿ. ಜೀವನದ ಮೊದಲನೇ ಪ್ರೀತಿ. ಜೀವನದ ಎಂತ ಮೊದಲನೇ ಜೀವನದ ಮೊದಲನೇ ಪ್ರೀತಿ ಯಾರು ಅಂತನಾ? ಹೌದು. ಮೊದಲನೇ ಪ್ರೀತಿ ಅಮ್ಮನೇ. ಅಮ್ಮ. ಸೋ ನೈಸ್. ಚೆನ್ನಾಗಿದೆ ಅಲ್ಲ, ಟಾಪಿಕ್. ನಮ್ಗೆ ಇದ್ ಮಾಡೋಕೆ ಅಮ್ಮನೇ ಅಲ್ವಾ. ಹೌದು, ನಮ್ಮ ಫಸ್ಟ್ ಅಮ್ಮನೇ ಹೀರೋಯಿನ್. ಮೊದಲ ಪ್ರೀತಿ. ನಮ್ಮ ಫಸ್ಟ್ ಎಲ್ಲಾನು ಅಪ್ಪ ಆದ್ರೂ ಮತ್ತೆ ಸಿಗೋದು ನಮ್ಗೆ ಫಸ್ಟ್ ಅಮ್ಮನೇ ಅಲ್ವಾ. ನಮ್ಗೆ ಹೌದು. ಬುದ್ಧಿ ತಿಳಿದ ನಂತರ ಅಪ್ಪ ಸಿಗೋದು. ಅಪ್ಪ ಸಿಕ್ಕ ನಂತರ ಅಪ್ಪ ಹತ್ರ ಆಗ್ತಾರೆ, ಅಮ್ಮ ಸ್ವಲ್ಪ ದೂರ ಆಗ್ತಾರೆ. ಅಂದ್ರೆ ಅಪ್ಪನ ಎದುರುಗಡೆ ಅಮ್ಮ ಸ್ವಲ್ಪ ಪಾರಾಗ್ತಾರೆ, ಅಪ್ಪ ಹತ್ರ ಹೌದು. ಆಗ್ತಾರೆ ಅಲ್ವಾ. ಹೆಣ್ಮಕ್ಳಿಗೆ ಅಪ್ಪನೇ ಹೀರೋ, ಹೌದು. ಅಮ್ಮನೇ ಮೊದ್ಲ ಪ್ರೀತಿ. ಹೌದು, ಉಲ್ಟಾ ಅಲ್ಲಿ. ಹೌದೌದು. ಮತ್ತೆ ಮದ್ವೆ ಆದ ನಂತರ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಬಂದ್ರೆ ಗಂಡನು ಆ ಪ್ರೀತಿನ ಕೊಡ್ತಾರೆ. ತಾಯಿ ಪ್ರೀತಿನೂ ಹೌದು. ಕೊಡ್ತಾರೆ, ತಂದೆ ಪ್ರೀತಿನೂ ಕೊಡ್ತಾರೆ. ಹ್ಮ್. ಮಗ ಬಂದಿಲ್ವಾ ನಿಮಗೆ? ಮಗನ್ ಕರ್ಕೊಂಡ್ ಬಂದಿಲ್ವಾ? ಬಂದಿದ್ದಾರೆ. ಯಜಮಾನ್ರು ಬಂದಿಲ್ಲ, ನಾವು 3 ಮಂದಿನೂ ಬಂದಿದ್ದೀವಿ. ರಜೆ ಇದೆಯಲ್ಲ, ಹಾ ಹಾಗೆ ಹಾ ಹಾ. ಬಂದಿದ್ದಿಲ್ಲ. ಒಂದು ಫಂಕ್ಷನ್ ಇದೆ, ಮದುವೆ ಫಂಕ್ಷನ್. ಅದು ಮಿಸ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಮ್ಮ ಅಕ್ಕಂದು ಮಗನ್ ಫ್ರೆಂಡ್ ಅವನು ಹುಡುಗ. ಬಟ್ ಅಂದ್ರೆ ಅವರು ಆ ಕಡೆ ಬಂದ್ರೆ ನಮ್ಮನೆಗೆ ಬರದೆ ಒಂದ್ ದಿವ್ಸ ಕೂತ್ಕೊಳ್ಳದೆ ಹೋಗೋದಿಲ್ಲ. ಅವ್ರೊಂದ್ 5-6 ಫ್ರೆಂಡ್ಸ್ ಇದ್ದಾರೆ. ಹಾಗೆ ಆ ಮಕ್ಳ ಪ್ರೀತಿಗೋಸ್ಕರ ಬರ್ಲೇಬೇಕಾಗಿಲ್ಲ. ನಂಗೆ ಬಸ್ ಜರ್ನಿ ಆಗೋದಿಲ್ಲ. ನಾನ್ ಬಂದ್ರು ಆ ಬಸ್ಸಲ್ಲಿ ಹೋಗೋದು ಪ್ರಮೇಯನೇ ಇಲ್ಲ. ಅಂದ್ರೆ ಇದು ಅದೇ. ಲಾಂಗ್ ಜರ್ನಿ, 2 ಅವರ್ಸ್ ಬಸ್ಸಲ್ಲಿ ಕೂರ್ಬೇಕು. ಮತ್ತೆ ಇವತ್ತು ಹ್ಮ್. ನಾವು ಅಪರೂಪಕ್ಕೆ ಗೌರ್ಮೆಂಟ್ ಬಸ್ಸಲ್ಲೂ ಆಗೋದಿಲ್ಲ. ಗೌರ್ಮೆಂಟ್ ಬಸ್ಸಲ್ಲಿ ನಾನಂತೂ ಗೌರ್ಮೆಂಟ್ ಬಸ್ ಯೂಸ್ ಮಾಡೋದೇ ಇಲ್ಲ. ನನ್ನಷ್ಟು ಇದ್ರಲ್ಲಿ ಯೂಸ್ ಮಾಡದೇ ಇರುದಂದ್ರೆ ನಾನೇನ್ ಅಂತ ತಿಳ್ಕೊಳ್ತೇನೆ, ನನ್ನ ಲೆಕ್ಕದಲ್ಲಿ. ಆ ಅಂದ್ರೆ ಬಸ್ಸೇ ಹೋಗುದಿಲ್ಲ, ಮತ್ತೆ ಗೌರ್ಮೆಂಟ್ ಬಸ್ಸಲ್ಲಿ ಎಲ್ಲಿ ಹೋಗುದು. ಹೌದು. ಆಗುದಿಲ್ಲ. ಹಾಗೆ ಈ ಕಡೆ ಬರ್ಬೇಕಾದ್ರೆ ನಮ್ಗೆ ಬಸ್ ಯೂಸ್ ಮಾಡ್ಬೇಕಾಗ್ತದೆ. ಬರ್ತೇನೆ ನಾನು ಗಾಡಿಲೂ ಬರ್ತೇನೆ. ಅಂದ್ರೆ ಈಗ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಜಾಸ್ತಿ, ರೋಡ್ ಎಲ್ಲ ಸರಿ ಇಲ್ಲಲ್ಲ. ಮತ್ತೆ ಹೌದು. ಬಸ್ಸಲ್ಲಿ ಬಂದದ್ದು ಸುಸ್ತಾಗಿರುತ್ತೆ, ತಲೆ ಎಲ್ಲ ನೋವು ಹಿಂಗೆ ಆಗತ್ತೆ. ಮತ್ತೆ ನಾಳೆ ರಿಟರ್ನ್ ಬೇರೆ ಆಗುದಿಲ್ಲ, ಜಾಸ್ತಿ ದಿನ ಕೂತ್ಕೊಳ್ಳಿಕ್ ಆಗುದಿಲ್ಲ. ಇವ್ರಿಗೊಂದು ಕೋಲ ಇದೆ ಇವತ್ತು ನೈಟ್ ಇಲ್ಲ. ಹಾಗೆ ಅತ್ತೆನವರು ತಮ್ಮನ ಮನೇಲಿ ಬಿಟ್ಟು ಬಂದಿದ್ದು. ಅದೇ ಅಕ್ಕ. ಸುಲಭವಲ್ಲ. ನಮ್ಮ ನಡುವೆಯೂ ಸಣ್ಣ ಮುನಿಸುಗಳಿದ್ದವು. ಮನೆಯ ಒಪ್ಪಿಸುವ ಆತಂಕವಿತ್ತು, ಆದರೆ ಅವಳ ಕೈ ಹಿಡಿದಾಗ ಸಿಗುತ್ತಿದ್ದ ಭರವಸೆ ನನ್ನನ್ನು ಯಾವುದಕ್ಕೂ ಅಂಜದಂತೆ ಮಾಡಿತ್ತು. ನಾವು ಪರಸ್ಪರ ನೀಡಿದ ಮಾತು ಕೇವಲ. ಕರಾವಳಿ ಬೆಳಗಿ ನಮಸ್ಕಾರ ಅಣ್ಣಪ್ಪಣ್ಣ, ನಮಸ್ತೆ. ವೆಲ್ಕಮ್ ಟು ನಮ್ ಸುಂದರಿ ಲೈವ್. ಸುಂದರ. ಊಟ ಆಯ್ತಾ? ಇಲ್ಲ ನಮ್ದು ಆಗ್ಲಿಲ್ಲ. ನಿಮ್ದಾಯ್ತಾ ಮಮತಾ ಊಟ? ನಂದು ಬೇಗ ಆಯ್ತು. ಆಕ್ಚುಲಿ ನಾನ್ ಇವತ್ತು ಬೇಗ ಊಟ ಮಾಡಿ ಲೈವ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಶುರು ಮಾಡ್ಬೇಕು ಅನ್ಕೊಂಡೆ. ನಂಗೆ ಒಂದು ಕಾಲ್ ಹಾ ಹಾ ಬಂದಿತ್ತು, ನಿನ್ನೆ ಬಂದಿದೆ ಅದು ಕಾಲ್. ನಾನ್ ಅದನ್ನ ರಿಸೀವ್ ಮಾಡಿಲ್ಲ, ನೋಡಿಲ್ಲ. ಅದು ಕಾಲ್ ಹಾ ಖುಷಿ ಕೊಡೋದು ನಂಗೆ, ಅದು ಫುಲ್ ಹ್ಯಾಪಿ ಕೊಡೋ ಒಂದು ಕಾಲ್ ಆಗಿತ್ತು. ಈಗೂ ಹೌದಾ? ಹ್ಯಾಪಿಲೇ ಇದ್ದೀನಿ ನಾನು. ಅದು ಆಕ್ಚುಲಿ ಅಂದ್ರೆ ಓಕೆ ಓಕೆ ಆಯ್ತು. ನಾನು ವರ್ಕ್ ಮಾಡ್ತಾ ಇದ್ದೆ ಸ್ಕೂಲಲ್ಲಿ. ಆ ಸ್ಕೂಲಿಂದ ಫೋನ್ ಬಂದಿತ್ತು ನಂಗೆ. ಅದು PU ವರ್ಗೂ ಆಗಿದೆ ಹೌದಾ? ಸ್ಕೂಲು. ಅಂದ್ರೆ ಹಾ 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 ಒಳ್ಳೆ ವರ್ಕರ್ ಅಂತ ಹೇಳಿ ಅಲ್ಲೆಲ್ಲಾ ಮಾತಾಡ್ತಾ ಇದ್ರಂತೆ. ನಂಗೆ ಒಬ್ರು ಕೊಲಿಗ್ ಕಾಲ್ ಹಾ ಹಾ ಮಾಡಿದ್ರು. ಮತ್ತೆ ಈ ತರ ಇನಾಗ್ರೇಷನ್ ಕರೀತಾ ಇದಾರೆ, ಮತ್ತೆ 1 ವೀಕ್ ಅಲ್ಲೇ ಬರ್ಬೇಕಂತೆ ಅಂತ ಹೇಳಿ. ನಂಗೆ ಹಾ ಹಾ ರಾಣೆಬೆನ್ನೂರಲ್ಲಿ ಇರೋದದು. ನಂಗೆ ಖುಷಿ ಆಗ್ಬಿಡ್ತು. ಯಾಕಂದ್ರೆ ಅವ್ರು ಕೊಟ್ಟಿದ್ ಪೇಮೆಂಟ್ ನನ್ನ ಹತ್ರ ಇರಲ್ಲ. ಬಟ್ ನಾನು ಅಲ್ಲಿ ಗಳಿಸಿದೀನಲ್ಲ, ಅದು ಪ್ರೀತಿ ಗರ್ವ. ಫುಲ್ ಅದೇ ಖುಷಿಯಾಗಿ ಅದೇ ನಾನು ಊಟ ಸಹ ಅರ್ಧ ಮಾಡ್ದೆ. ಅದು ಪ್ರೀತಿಗೆ ಹೊಟ್ಟೆ ಹೌದು. ತುಂಬೋಯ್ತು ನಂಗೆ. ಹಾಗೆ ನಾವು ಸಂಬಳ ದುಡಿತೀವಲ್ಲ, ಅದು ನಮ್ ಹೌದು. ಹತ್ರ ಇರಲ್ಲ. ಅದು ಪ್ರೀತಿ ವಿಶ್ವಾಸ ಇದೆ, ಯಾವತ್ತು ಚಿರಋಣಿಯಾಗಿರುತ್ತೆ, ನಮ್ ಜೊತೆನೆ ಇರುತ್ತೆ. ಅದ ಎಣಿಸ್ಬೇಕಾರೇನೆ ನಮ್ಗೆ ಒಂಥರ ಹಬ್ಬದ ತರ ಆಗತ್ತೆ ಅಲ್ವಾ. ಈಗ ನೀವ್ ಇವನ್ ತುಂಬ ಯಾವ ಕೆಲ್ಸದಲ್ಲ ಅಷ್ಟೇ, ನಾವು ಅಷ್ಟು ಪ್ರೀತಿ ಇಟ್ಟು ಮಾಡಿ ಅವ್ರು ಅದನ್ನ ನೆನ್ಪಿಟ್ಕೊಳ್ತಾರಲ್ಲ, ಅದನ್ನ ಮತ್ತೆ ನಮ್ಗೆ ಮರುಕಳಿಸ್ತಾರಲ್ಲ, ಅದು ಮೆಮೊರೇಬಲ್ ಅಲ್ವಾ. ಅದು ಅಷ್ಟು ಜನದ ಟೀಚರ್ ಮುಂದೆ ಹೇಳಿದ್ರಂತೆ, ಈ ತರ ಮಮತಾ ಅಂತ ಟೀಚರ್ ಇದ್ರು, ತುಂಬಾ ಚೆನ್ನಾಗಿ ವರ್ಕ್